ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಬರ್ರಿ, ಈಗ ಬೆಳಿಗ್ಗೆ ಎಷ್ಟು ಗಂಟೆ ಆಗ್ಯದ ಅಂತಂದ್ರೆ 8 ಆಗ್ಯದ. ಸೊ ಬರ್ರಿ, ನಮ್ಮ ಸರ್ ಧಾರವಾಡಕ್ಕೆ ಹೋಗಿ ವಾಪಸ್ ಬರ್ಲಿಕ್ಕತ್ತಾರ. ಈಗ ಇನ್ನೇನು ಎಷ್ಟು ಎನಿ ಮೂಮೆಂಟ್ ಬರ್ತಾರೀಗ, ಆಟೋದಾಗ ಇಲ್ಲ ಬೈಕ್ದಾಗ. ಬರ್ರಿ, ಇವತ್ತಿನ ದಿವಸ ಒಳಗೆ ಏನೇನು ಆಕೈತಿ ಏನೇನಿಲ್ಲ ಅಂತ ಅನ್ನೋದನ್ನು ತೋರಿಸ್ತೇನಂತ. ನಾ ಈಗ ಕಸ ಹೊಡಿಲಿಕ್ಕತ್ತೀನಿ. ಇದೊಂದು ರೂಮ್ ಆತಂದ್ರೆ ಮುಗೀತು ಕಸ. ಆಮೇಲೆ ಸ್ನಾನಕ್ಕೆ ಹೋಗ್ಬಿಡೋದು. ಬರ್ರಿ, ನಮ್ಮ ಸರ್ ಬರ್ತಾರಲ್ಲ, ಏನೇನು ತರ್ತಾರೆ ನೋಡೋಣ ಅಂತ. ಬಂದರು ನಮ್ಮ ಸರು, ಅಮಿತ್ ಸರು. ನೋಡ್ರಿ, ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕತ್ತಾರ. ಸ್ಕೂಟಿ ಒಳಗೆ ಬಂದುಬಿಟ್ರಿ, ರ್ಯಾಪಿಡೋ ಮಾಡ್ಕೊಂಡು ಬಂದಾರ ಅನಿಸುತ್ತೆ. ನೋಡ್ರಲ್ಲಿ, ಹಂಗೆ ಫುಲ್ ಜೋರ್ದಾರಾಗಿ ಬಂದುಬಿಟ್ರೆ, ಶಾರ್ಟ್ಸು ಟೀ ಶರ್ಟು ಹಾಕ್ಕೊಂಡೆ. ಏನೋ ಲಗೇಜು ತಂದುಬಿಟ್ರೆ. ಹಾಂ, ಫುಲ್ ಜೋರು ಐತೆ ಬಿಡ್ರಿ ಸರ್ದು. ಒಂದೇ ದಿವ್ಸಕ್ಕೆ ಹೋಗ್ಯಾರ. ಈಗ ನೋಡ್ರಿ, ಮತ್ತು ಫುಲ್ ಬ್ಯಾಗ್ ತೊಗೊಂಡ್ಕೊಂಬಂದಾರ. ಬರ್ರಿ, ಇಲ್ಲಿ ಒಳಗೆ ಹೋಗಿ ಇದನ್ನು ಮಾಡೋಣತ್, ವೆಲ್ಕಮ್ ಮಾಡೋಣತ್. ಹಾಂ, ಗಾಡಿ ಮಾಡ್ಕೊಂಬಂದೆ. ಏನ್ರಿ ಫುಲ್ ಜೋರ ಬಂದಿರಲ್ಲ, ಶಾರ್ಟ್ಸ್ ಗೀಟ್ಸ್ ಹಾಕ್ಕೊಂಡೆ. ಹಾಂ, ನೋಡ್ರಿ, ಲಗೇಜ್ ತಂದುಬಿಟ್ಟ ನೀನು. ಏನೋ ದೊಡ್ಡ ಲಗೇಜ್ ತಂದುಬಿಟ್ರಲ್ಲ. ಅದ ಕೊಟ್ಟಿದ್ದು. ಹಾಂ ನೋಡಿದ ಕೈ ಎಲ್ಲ ಹಂಗಾಗಿತ್ತು. ಪಾಪ ಕೈ ನೋಡ್ರಿ ಇಲ್ಲಿ. ಛೇ, ಕೆಂಪು ಕೆಂಪಾಗ್ಬಿಟ್ಟು. ಹಾಂ, ಮತ್ತೆ ಹೆಂಗಿತ್ರಿ ಜರ್ನಿ? ಸಾಕಾಗ್ಬಿಟ್ಟು. ಅಂತ ಹೊಲಸಿತ್ತು. ಯಾವ ಒಬ್ಬ ಬಂದು ಕೂತ್ಬಿಟ್ಟಿದ್ದ, ಮಲ್ಕೊಂಡ್ಬಿಟ್ಟಿದ್ದ. ಅವನ ಎಬ್ಬಿಸಿ ಕಳಿಸಿ ಆ ಸೀಟನ್ನು ಹೊಲಸು ರಾಡಿ ಎಬ್ಸಿದ್ದೀನಿ. ಇವತ್ತಿಂದ ಒಗದು ಅದನ್ನ ಕ್ಲೀನ್ ಮಾಡ್ಕೊಂಡು ಮಕ್ಕೊಂಡೆ ಬಂದೆ. ಇದೇನಿದೆ ನಿಮ್ಮ ಅವತಾರ? ಫುಲ್ ಶಾರ್ಟ್ಸ್ ಒಳಗೆ ಬಂದ್ಬಿಟ್ರಲ್ಲ ಟ್ರೈನ್ ಒಳಗೆ. ಮತ್ತೆ ರಾತ್ರಿ ಶಾರ್ಟ್ಸ್ ಇರಬೇಕು. ಓ, ಫಸ್ಟ್ ಟೈಮು? ಇಲ್ದೋ ಫಸ್ಟ್ ಟೈಮ್ ಇಲ್ಲ, ಫಸ್ಟ್ ಟೈಮ್. ನೋಡ್ರಿ, ಧಾರವಾಡದಿಂದ ನಮ್ಮ ಅತ್ತೆಯವ್ರು ಏನೇನು ಕೊಟ್ಟಾರ ಅಂತೇಳಿ ನಿಮಗೆ ತೋರಿಸ್ತೀನಿ. ಬರ್ರಿ ಈಗ. ಟಿಂಟಿಡಿನ್ ಇವ್ರನ್ನ ಮೊದ್ಲ ಕೊಟ್ಟ ಬಿಟ್ಟಾರ್ರಿ. ಹಾ, ಇವ್ರ ಅತ್ತೆಯವ್ರು ಕೊಟ್ಟಿರೋ ಸ್ನ್ಯಾಕ್ಸ್, ಈಕಿನ ಫೇವ್ರೆಟ್ ಸ್ನ್ಯಾಕ್ ಏನಿದೆ ಈ ಚೀಲದಲ್ಲಿ. ನಾನು ಕಟ್ಕೊಂಡ್ಬಂದಿದ್ದೆ ಚೀಲ. ಹೆಂಗೆ ಕಟ್ಟೀನಿ ಏನಿದು? ಬೌ ನಾ ಎಲ್ಲದ ಅಲ್ಲೇ. ಏ ತಡಿಲ್ಲ, ತೋರಿಸಿಲ್ಲ. ನೀ ಬ್ಯಾಲೆ ಅಂತ ಹಿಡಿತ ಮಾಡಿದ್ಲು. ಓ ಮೈ ಗಾಡ್, ಕಾಯಿಪಲ್ಲೆ. ಯಸ್, ಅದ್ರೊಳಗೆ ಮತ್ತಿದ್ದು ಅದ ಕೆಳಗಡೆ ಏನೋ ಇಟ್ಟಾರ. ಚೀಲಗಳು ಇವೆ. ಓ ಓತು ನಿಂಬೆ ಹಣ್ಣು. ಓತು ನಿಂಬೆ ಹಣ್ಣು. ಮತ್ತೊಂದು ಚೀಲ ಬಿತ್ತು ಒಳಗಿಂದ. ನೋಡ್ರಿ, ಇಲ್ಲೇ ರೆಡಿ ಟು ಈಟ್ ಕೊಟ್ಬಿಟ್ಟಾರ. ರೆಡಿ ಟು ಈಟಿಗೆ ಬಡೇ ಒಗ್ಗರಣೆ ಹಾಕು, ತಿನ್ನು 5 ನಿಮಿಷದಲ್ಲಿ ಅಂತೇಳಿ. ಸೌತೆಕಾಯಿ, ಗಜ್ರಿ. ಗಜ್ರಿ ಕಾಣವಲ್ಲು, ತೆಳಗದಾವು. ವಾವ್, ನಿಂಬು, ಟೊಮೆಟೊ, ಹಸಿ ಟೊಮೆಟೊ ಅಂತೇಳಿ ಹಣ್ಣಾಗಿ ಟೊಮೆಟೊ ಕೊಟ್ಟ. ಮಿಕ್ಸ್ಡ್ ಅದಾವ. ಬರ್ರಿ, ಇದೆಲ್ಲ ಸಾಲ್ಟ್ ಮಾಡಿ ಆಮೇಲೆ ಸಿಗ್ತೇವಂತ. ಬಾಯ್ ಬಾಯ್. ನಮ್ಮ ಡಾರ್ಲಿಂಗಿಗೆ ಫುಲ್ ವಾಷಿಂಗ್ ಬೇಕಾಗಿತ್ತು, ಹಂಗಾಗಿ ಇವತ್ತು ವಾಷಿಂಗಿಗೆ ಹೊಂಟಿದ್ದೆ. ಬರ್ರಿ ಹೋಗೋಣ ಅಂತ. ನೋಡ್ರಿ, ಅಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಹೆಂಗ್ ನಿಂತಾರಂಗ ನೋಡ್ಕೊಂತ. ನೋಡ್ರಿ ಅಲ್ಲಿ ಹೆಂಗ್ ಮಾಡ್ತಾರಂಗೆ. ಬರ್ರಿ ಹೋಗುವ, ಕಾರ್ ವಾಶ್ ಮಾಡ್ಕೊಂಡು ಬರುವ. ನಮ್ಮ ಕಾರು ವಾಷಿಂಗಿಗೆ ರೆಡಿ ಆಯ್ತು. ಒಳಗಡೆ ಮ್ಯಾಟ್ ಎಲ್ಲ ತೆಗಿಲಿಕ್ಕತ್ತಾರ. ನೋಡ್ರಿ ಎಷ್ಟು ಧೂಳು ಇಟ್ಟು ಹೋಗ್ಯದ. ಲಾಸ್ಟ್ ಟ್ರಿಪ್ ಒಳಗೆ ತೆಗೆದಿದ್ದ, ಮತ್ತೆ ಒಳಗೆ ತೆಗದೇ ಇಲ್ಲ ಕಾರ್ನ. ಫುಲ್ ರಂಡಿದ್ದು ನೋಡಿ. ವಾಶ್ ಆದ್ಮೇಲೆ ತೋರಿಸ್ತೀನಿ ಹೆಂಗಾಗಿರ್ತೈತೆ ಅಂತ.
ನೋಡ್ರಿ ನಮ್ಮ ಗಾಡಿಗೆ ಒಬ್ರ ಇಬ್ರ ಮೂರು ಜನ ನಿಂತಾರೆ ಕ್ಲೀನ್ ಮಾಡ್ಲಿಕ್ಕೆ. ಅಷ್ಟೊಂದು ಹೊಲಸು ಮಾಡ್ಬೇಕಾಗುತ್ತೆ ಈಕಿನ ಮಾಡ್ಬೇಕು. ಈಕಿನ ಗಾಡಿ ಹೊಡೆದವ್ ನಾನು ಹೊಲಸು ಮಾಡ್ಬೇಕು. ಈಕಿ ಬಾಜು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡ್ರಿ 4 ಜನ ಸೇರಿ ಕ್ಲೀನ್ ಮಾಡೋ ಪರಿಸ್ಥಿತಿ ಬಂತು. ಕಾರು ಕಿಲೋಮೀಟರ್ 1500 ಕಿಲೋಮೀಟರ್ ಗೊತ್ತಾಗ್ಬಿಡ್ಬೋದು. ಕಲರ್ ಚೇಂಜ್ ಮಾಡಿಬಿಟ್ಟೇವಿ ಇದ್ರದ್ದು. ಎಸ್ ನೋಡ್ರಿಪ್ಪ, ನಮ್ದು ಕಾರಿಗೆ ರ್ಯಾಂಪಿಗೆ ಹೊಂಟು ಕ್ಲೀನಿಂಗಿಗೆ ಇಷ್ಟ ಮಟ್ಟ ವ್ಯಾಕ್ಯೂಮ್ ಆಯ್ತು. ವ್ಯಾಕ್ಯೂಮ್ ಆಯ್ತು. ಅದಕ್ಕೆ ಹೇಳೋದು ಜಾಸ್ತಿ ಅದು ಸ್ವಲ್ಪ ತೊದಲ್ತೇವೆ, ಏನು ಮಾಡೋಕ್ಕಾಗಲ್ಲ. ಕನ್ನಡ ಮೀಡಿಯಮ್ ಅಲ್ಲ ಅದಕ್ಕೆ. ಬೆಂಗಳೂರಿಗೆ ಬಂದ ವರ್ಷ ಅಲ್ಲ, ಕನ್ನಡ ಮೀಡಿಯಂ ವರ್ಷ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರಿಗೆ ಬಂದು ವರ್ಷ ಅಲ್ಲ ಆಯ್ತು. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 6 years 7 years ಇಲ್ಲ, ಇನ್ನೂ 2018 ಬಂದಿಲ್ಲ. ಹೌದು, ಮತ್ತೆ 8 ವರ್ಷ ಆಯ್ತು ರೀ ಬಂದು. ಹಂಗಂತಂದು ಕನ್ನಡನೂ ಮಾತಾಡ್ಲಿಕ್ಕತ್ತಿಲ್ಲ, ಇಂಗ್ಲೀಷ್ ಮಾತಾಡೋಕ್ಕಿಲ್ಲ. ನಮ್ಮ ಕಾರ್ ಅಯ್ಯೋ ಒಳ್ಳೆ ಹೊರಗೆ ಹೊಂಟಲ್ಲಿದು. ಒಳಗೆ ಹೋಗ್ಬಂದ್ರು ಬರ್ರಿ. ಎಡ್ಸಿಗೆ ಹೋಗಿ. ಎಸ್ ಬಂತು ಹೋಗಿ ನಿಂತು. ಅಯ್ಯೋ ದಾಟೋಯ್ತು. ಮತ್ತೆ ರಿವರ್ಸ್ ಬರ್ತದೆ. ಬಂತು. ಮಾಡಿಫೈಡ್ ಕಾರ್ ಬಂದದ್ದು. ಸೌಂಡ್ ಹೆಂಗೈತೆ ಮಾಡಿಫೈಡ್. ಮಾಡ್ಬೋದು. ಎಷ್ಟೊತ್ತಂದ್ರೆ ಕ್ಲೀನ್ ಆಗಬೇಕಲ್ಲ ಅದು. ನೋಡಲ್ಲ ಎಷ್ಟು ಆಗಿತ್ತು. ನಮ್ಮ 3 ಜನ 4 ಜನ ತಿಕ್ಕಾಗ ತಗೋಬೇಕು. ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಬೇಕಲ್ಲ ಮತ್ತೆ. ನೋಡ್ರಿ ಎಷ್ಟು ಸೋಪ್ ಹಚ್ಕೊಂಡೋಗ್ತದೆ. ಸೋಪ್ ಹಚ್ಕೊಂಡು ಸ್ನಾನ ಹೊಡ್ಯಾಕತಿ. ರಿಲ್ಯಾಕ್ಸ್ ಅದು ಆಗ್ಲಿಕ್ಕೆ ಅಲ್ಲ, ಅದು ಬೈತಿರ್ತೈತಿ. ಅಯ್ಯೋ ನಮ್ಮ ಮಾಲಕ್ಕು ಅಂತ. 1 ತಿಂಗಳಾದ್ಮೇಲೆ ವಾಚ್ ಮಾಡ್ತಾ ಇರ್ತಲ್ಲ. ಟ್ರಿಪ್ಪಿಗೆ ಒಂದು ತಿಂಗಳಾದ್ಮೇಲೆ ವಾಚ್ ಮಾಡ್ತಾ ಇರ್ತಲ್ಲ. ಏನು ಮಾಡೋದಪ್ಪ ಯಪ್ಪ ಇಂಥವು ತಗೊಂಡು. ಅದಕ್ಕೆ ಅವ್ರು ತಿಕ್ಕಕತ್ತಾರ ಪಾಪ, ಹೊಲಸು ಹೋಗ್ಲಿ ಅಂತ ಪಾಪ. ಅದಕ್ಕೆ ಇಬ್ಬಿಬ್ರು 3 ಮಂದಿ ಅವ್ರಿಗೆ ನೋಡೋಕ್ಕಾಗಲ್ಲ ಅರ್ಧ ಪಾಪ. ಅವ್ರು ಇನ್ನೂ ಸ್ವಲ್ಪ ಲಕ್ಕ ಮಾಡಿ ಪೇಂಟ್ ಹೋಗ್ಬಾರ್ದು ಅಷ್ಟು. ಅದೇ ಟೆನ್ಷನ್ ಆಗುತ್ತೆ ಅವ್ರು ತಿಕ್ಕ ಹೊಡ್ಬೇಕು. ನೋಡ್ರಿ ವಾಶ್ ಆತೀಗ, ಕ್ಲೀನ್ ಆಯ್ತು. ಇದು ತೆಗಿಯಾಕತ್ತಾನ ಗಾಡಿ. ಕೀ ಎಲ್ಲಿಟ್ರು ಕೇಳಲ್ಲ ಅವರು. ನಮ್ಮ ಸರ್ ಕಿಲಿ ಇಲ್ದ ಹುಡುಕಿ ಮೊದ್ಲಿಗೆ ಸ್ಟಾರ್ಟ್ ಆಗ್ಬಾರ್ದಲ್ಲ ಗಾಡಿ ಅಂತ. ಬಂತು ನೋಡ್ರಿ, ತಂದು ಪಾರ್ಕ್ ಮಾಡಿದ್ವಿ ಮನೆಗೆ. ಫುಲ್ಲು ವಾಶ್ ಆಗಿ ಕ್ಲೀನಿಂಗ್ ಆಗಿದೆ. ಬಿಫೋರ್ ಆಫ್ಟರ್. ನಮ್ಮ ಸರ್ದು ಫುಲ್ ಕಳೆ ಬಂದ್ಬಿಡುತ್ತೆ ಮುಖದಾಗ. ಹೌದು, ಮತ್ತು ಎಷ್ಟು ಹೊಲಸಾಗಿತ್ತು ಗೊತ್ತು, ನೋಡಕ್ಕಾಗತ್ತೆ. ಅವ್ರದ್ದು ಡಾರ್ಲಿಂಗ್ ಫುಲ್ ಸ್ವಚ್ಛ ಆದ್ರು ಅಂತ ಹೇಳಿ. ಲಕ್ಕ ಆದ್ಲ ಮತ್ತೆಲ್ಲ ಕರ್ಕೊಂಡು ಕಿಸ್ ಕೊಡು ಮತ್ತೆ ನೀನು ಪಾಪ ನಿಂದ ಕೊಡ ಪಾಪ ಇಲ್ಲಿ ಕೊಡ. ಎಲ್ಲಾರು ಮತ್ತೆ ಕಣ್ಣು ಬಿಟ್ಬಿಡ್ತಾರೆ. ನಾ ಕಿಸ್ ಕೊಟ್ಟು ಆಲ್ರೆಡಿ ಕಣ್ಣು ಬಿಟ್ಟ ಅದಕ್ಕೆ ಮತ್ತೆಲ್ಲರ ಏನು ಆಗ್ತೀನಿ. ಏನೂ ಆಗಿಲ್ಲ, ನಾ ಕರೆಕ್ಟ್. A few moments later. ನೋಡಿಪ್ಪ, ಬರೇ ಇವರು ಪಾಪ ಡೆಲಿವರಿ ಬಾಯ್ದ ಗಾಡಿ ಹಿಡ್ಕೊಂಡು ಹೊಂಟ್ರೆ ಇಲ್ಲಿ ನಿಲ್ಸಿದ ಗಾಡಿ ಎಲ್ಲ ಬಿಟ್ರೆ ಅವ್ರು ಡೆಲಿವರಿ ಬಾಯ್ಸ್ದ ಗಾಡಿ ಇದು ಮಾಡ್ಕೊಂಡು ಹೋಗೋದು ಹಾಕ್ಕೊಂಡು. ನಮ್ಮ ಮಮ್ಮಿತ್ತು ಅಡ್ಕೊಂಡು ಗಾಡಿ ಮೇಲೆ ಕೂತಾನಲ್ಲಿ ಹೋಗಿ. ಇಲ್ಲಾಂದ್ರೆ ಮತ್ತೆ
ನಮ್ಮದು ತೊಗೊಂಡ ಹೋಗ್ತಾರೆ ಅದಕ್ಕೆ ಹಿಂಗಿರ್ತದೆ ನೋಡ್ರಿ. ಎಲ್ಲರ ಬೆಂಗಳೂರ್ದಾಗ ಗಾಡಿ ನಿಲ್ಸೋದಿತ್ತಂದ್ರೆ ನೋಡ್ಕೊಂಡು ನಿಲ್ಲಿಸ್ರಿ, ಇಲ್ಲ ಗಾಡಿ ಹೋತ ಟೋಯಿಂಗ್ ನಡ್ಸ್ಯಾರ ಈಗ ಮತ್ತೆ. ಓಡೋಗ್ತಿದ್ದಿಲ್ಲ ಗಾಡಿ ಮೇಲೆ. ಓಡಕ್ ಸುಮ್ಮನೆ ಅದು ಆಕ್ಚುಲಿ ಆ ಲೈನ್ ಐತ್ಲ, ಲೈನ್ ಒಳಗಿದ್ರು ಬಿಡ್ತಾರೆ, ಆ ಲೈನ್ ಹೊರಗೆ ಯಾವಿದ್ವಲ್ಲ ಗಾಡಿ ಅವ್ನ ಎತ್ತಾಕತ್ತಿದ್ರು. ಪಾಪ ಡೆಲಿವರಿ ಬಾಯ್ಗೆ ಅರ್ಧ ಬಿಟ್ರು ಫೈನ್. ಗಾಡಿ ಹತ್ತಿದ ಮೇಲೆ ಮುಗಿದು ಹೋತಂದ್ರು ಅವ್ರು. ನಾ ಏನು ಲಕ್ಷ ತಿನ್ನೋ ಪೊಲೀಸ್ ಅಲ್ಲಪ್ಪ ಅಂತ. 500 ರೂಪಾಯಿ. 500 ರೂಪಾಯಿ ಪಾಪಲ್ಲ ಅವ್ ದುಡ್ದಿದ್ದು ಹೋತ್ ಇವತ್ತಿಂದ. ಎಲ್ಲಿ ಒಂದೊಂದು ಡೆಲಿವರಿಗೆ 20 ರೂಪಾಯಿ ಬರ್ತೈತೆ ಹಾಂ ಅಂತ ಅದು ಇವತ್ತು ಇಡೀ ದಿವ್ಸ ಮಾಡಿದ್ದಲ್ಲ.